ಎಸ್ ಬನಶಂಕರಿಯ ಪ್ರತಿಷ್ಠಿತ ಕ್ಲಬ್ ಅಲ್ಲಿ ದರೋಡೆ ಪ್ರಕರಣ ನಡೆದಿರತಕ್ಕಂಥದ್ದು. ದರೋಡೆ ಮಾಡಿದ್ದ ರೌಡಿ ಶೀಟರ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿದ್ದಾರೆ. ರೌಡಿ ಶೀಟರ್ ಪ್ರವೀಣ್, ಮನೋಹರ್, ಶ್ರೀಕಾಂತ್, ಫ್ರಾಂಕ್ಲಿನ್ ಸತೀಶ್ ಕುಮಾರ್, ಸೂರಿ ಇವರೆಲ್ಲ ಬಂಧಿತ ಆರೋಪಿಗಳು. ರೌಡಿ ಶೀಟರ್ ಗ್ಯಾಂಗ್ನ ಬಂಧಿಸಿದ ಬನಶಂಕರಿ ಪೊಲೀಸರು ಮಾರ್ಚ್ 31ರಂದು ಪ್ರತಿಷ್ಠಿತ ಕ್ಲಬ್ ಅಲ್ಲಿ ಈ ದರೋಡೆ ನಡೆದಿತ್ತು. ಮಾಸ್ಕ್, ವೆಪನ್ಗಳ ಸಮೇತ ಧರಿಸಿ ಕ್ಲಬ್ ಒಳಗೆ ದರೋಡೆಕೋರರು ನುಗ್ಗಿದ್ರು. ಸುಮಾರು 2 ಕೋಟಿ ಅಂಡ್ ಚಿನ್ನಾಭರಣ ದೋಚಿ ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಪ್ರತಿರೋಧ ತೋರಿದವರ ಮೇಲೆ ಮಾರಕಾಸ್ತ್ರ ಬೀಸಿದ್ದ ಗ್ಯಾಂಗ್ ಕ್ಲಬ್ನಲ್ಲಿದ್ದವರ ಮೊಬೈಲ್, ಹಣ, ಚಿನ್ನಾಭರಣ ಎಲ್ಲವನ್ನ ದೋಚಿದ್ರು ಈ ಗ್ಯಾಂಗ್. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದ ಬನಶಂಕರಿ ಪೊಲೀಸರು ಆರೋಪಿಗಳಿಂದ ಮೊಬೈಲ್ಗಳು ಸೇರಿ ಹಲವು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಬನಶಂಕರಿ ಠಾಣಾ ಪೊಲೀಸರಿಂದ ಮುಂದುವರೆದ ಒಂದು ತನಿಖೆ. ಬನಶಂಕರಿ ಠಾಣಾ ಪೊಲೀಸರಿಂದ ಮುಂದುವರೆದ ತನಿಖೆ. ಪ್ರತಿಷ್ಠಿತ ಕ್ಲಬ್ ಅಲ್ಲಿ ದರೋಡೆ ಮಾಡಿರತಕ್ಕಂತ ಒಂದು ಪ್ರಕರಣ. ಬನಶಂಕರಿಯ ಪ್ರತಿಷ್ಠಿತ ಕ್ಲಬ್ ದರೋಡೆ ಮಾಡಿದ್ದ ರೌಡಿ ಶೀಟರ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿದ್ದಾರೆ. ರೌಡಿ ಶೀಟರ್ ಪ್ರವೀಣ್, ಮನೋಹರ್, ಶ್ರೀಕಾಂತ್, ಬನಶಂಕರಿಯ ಪ್ರತಿಷ್ಠಿತ ಕ್ಲಬ್ ಅಲ್ಲಿ ಇವರೆಲ್ಲ ಕೂಡ ದರೋಡೆ ಮಾಡಿದ್ದಾರೆ. ಈಗ ಎಲ್ಲರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಸ್ಕ್, ವೆಪನ್ಗಳ ಮೂಲಕ ಇವರು ದರೋಡೆಗೆ ಮುಂದಾಗಿದ್ದಾರೆ. ಸುಮಾರು 2 ಕೋಟಿ ಅಂಡ್ ಚಿನ್ನಾಭರಣವನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಪ್ರತಿರೋಧ ತೋರಿದವರ ಮೇಲೆ ಮಾರಕಾಸ್ತ್ರವನ್ನ ಕೂಡ ಬೀಸಿದ್ದಾರೆ ಇವರು. ಯಾರು? ಪ್ರವೀಣ್, ಮನೋಹರ್, ರೌಡಿ ಶೀಟರ್ ಪ್ರವೀಣ್, ಮನೋಹರ್, ಶ್ರೀಕಾಂತ್, ಫ್ರಾಂಕ್ಲಿನ್ ಸತೀಶ್ ಕುಮಾರ್, ಸೂರಿ ಇವರೆಲ್ಲ ಕೂಡ ಬಂಧಿತ ಆರೋಪಿಗಳು. ರೌಡಿ ಶೀಟರ್ ಗ್ಯಾಂಗ್ ಅನ್ನ ಈಗ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 31ರಂದು ಪ್ರತಿಷ್ಠಿತ ಕ್ಲಬ್ ಅಲ್ಲಿ ನಡೆದಂತಹ ಒಂದು ದರೋಡೆ ಇದು. ಮಾಸ್ಕ್, ವೆಪನ್ಗಳ ಸಮೇತ ಕ್ಲಬ್ ಒಳಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ ಇವರು. ಸುಮಾರು 2 ಕೋಟಿ ಅದಲ್ಲದೆ ಚಿನ್ನಾಭರಣವನ್ನ ಕೂಡ ದೋಚಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾದ ಈ ಡಕಾಯಿತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಜನ ಆರೋಪಿತರ ಪೈಕಿ 4 ಜನ ಈಗ ಆಲ್ರೆಡಿ ವಶಕ್ಕೆ ಪಡೆದು ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಹಾಗೂ ಇನ್ನುಳಿದ 2 ಆರೋಪಿತರು, ಗೊತ್ತಿರೋ ಆರೋಪಿತರು ಹಾಗೂ ಇನ್ನೊಬ್ಬರು ಇನ್ನೂ ಎಡಿಷನಲ್ ಯಾರಾದರೂ ಬೇರೆ ಆರೋಪಿತರು ಇದ್ದಾರಾ ಎಂಬುದರ ಬಗ್ಗೆ ತನಿಖೆ ಮುಂದುವರೆದಿದೆ. 4 ಜನರ ವಶಕ್ಕೆ ಪಡೆದಿರೋರ ಪೈಕಿ ಒಬ್ಬರು ವಿರುದ್ಧ 3 ಪ್ರಕರಣಗಳು ಬನ್ನೇರುಘಟ್ಟ ಹಾಗೂ ಆಡುಗೋಡಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾದ ಈ ಡಕಾಯಿತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಜನ ಆರೋಪಿತರ ಪೈಕಿ 4 ಜನ ಈಗ ಆಲ್ರೆಡಿ ವಶಕ್ಕೆ ಪಡೆದು ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಹಾಗೂ ಇನ್ನುಳಿದ 2